ಹೀಗೆ ಅಮ್ಮನ ಮಡಿಲಲ್ಲಿ ಹಾಯಾಗಿರಬೇಕಾದ ಮಗು ಆಸ್ಪತ್ರೆಯ ಬೆಡ್ ಮೇಲೆ ಅನಾಥವಾಗಿದೆ. ಅಮ್ಮನ ಮಡಿಲಲ್ಲಿ ಆಸರೆಯಲ್ಲಿರಬೇಕಾದಂತಹ ಮಗು ಆಸ್ಪತ್ರೆಯ ನರ್ಸ್ಗಳ ಕೈಯಲ್ಲಿದೆ. ಇಂತಹ ಮುದ್ದಾದ ಮಗುವನ್ನ ನೋಡಿದ್ರೆ ಅರೆ ಎಷ್ಟು ಚಂದ ಇದೆ ಅಲ್ವಾ ಅಂತ ಎತ್ತಿ ಮುದ್ದಾಡಬೇಕು ಅಂತ ಅನಿಸದೇ ಇರದು. ಆದ್ರೆ ಈ ಮಗು ಹೆತ್ತ ತಾಯಿಗೆ ಮಾತ್ರ ಈ ಮಗು ಬೇಡವಾಗಿದೆ. ಹೆತ್ತ ತಾಯಿಗೆ ತನ್ನ ಮಗು ಬೇಡವಾಗಿರೋ ಮನ ಕಲಕುವ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ಬೆಳಕಿಗೆ ಬಂದಿದೆ. ಅಂದಹಾಗೆ ಕಳೆದ ಶುಕ್ರವಾರ ದೇವನಹಳ್ಳಿಯ ಖಾಸಗಿ ಆಸ್ಪತ್ರೆಯಲ್ಲಿ 21 ವರ್ಷದ ಯುವತಿ ಗಂಡು ಮಗುವಿಗೆ ಜನ್ಮ ನೀಡಿದ್ದಳು. ಆದರೆ ಜನ್ಮ ನೀಡಿದ ಮರುದಿನವೇ ಆಸ್ಪತ್ರೆಯಿಂದ ಯಾರಿಗೂ ತಿಳಿಯದೆ ನಾಪತ್ತೆಯಾಗಿದ್ದಳು ಎನ್ನಲಾಗಿದೆ. ಇತ್ತ ನವಜಾತ ಶಿಶುವಿಗೆ ಉಸಿರಾಟದ ತೊಂದರೆ ಕಾಣಿಸಿಕೊಂಡಿದ್ದರಿಂದ ವೈದ್ಯರು ಮಗುವನ್ನ ಚಿಕ್ಕಬಳ್ಳಾಪುರದ ಖಾಸಗಿ ಆಸ್ಪತ್ರೆಯ ಎನ್ಐಸಿಯುಗೆ ದಾಖಲಿಸಿ ಚಿಕಿತ್ಸೆ ಮುಂದುವರೆಸಿದ್ದರು. ತಾಯಿ ನಾಪತ್ತೆಯಾಗುತ್ತಿದ್ದಂತೆಯೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಹುಡುಕಾಟ ಆರಂಭಿಸಿದರು. ಕೊನೆಗೂ ಅಧಿಕಾರಿಗಳ ಮುಂದೆ ಪ್ರತ್ಯಕ್ಷಳಾದ ಯುವತಿ ಮದುವೆಯಾಗದೆ ಮಗುವಿಗೆ ಜನ್ಮ ನೀಡಿರುವ ಕಾರಣ ಮಗುವನ್ನ ಸಾಕಲು ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾಳೆ. ಮಗುವನ್ನು ತನಗೆ ಬೇಡ, ಸರ್ಕಾರದ ಮೂಲಕ ದತ್ತು ಪಡೆದುಕೊಳ್ಳುವಂತೆ ಹೇಳಿದ್ದಾಳೆ. ಬೆಳಿಗ್ಗೆ ಇವತ್ತು ಮಧ್ಯಾಹ್ನ ನಮಗೆ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ ಖಾಲಿ ಇರೋದ್ರಿಂದ ನಾವೇನು ಮಾಡೋದು, ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ನಮ್ಮ 108 ಆ್ಯಂಬುಲೆನ್ಸಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಡಾಕ್ಟರ್ ಪ್ರಕಾಶ್ ಪೀಡಿಯಾಟ್ರಿಷನ್ MCH ಹಾಸ್ಪಿಟಲ್ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡಾಗ ಕರ್ಕೊಬನ್ನಿ ಅಂದಾಗ ಈಗ ನಾವು ಈ ಸಾಯಂಕಾಲ 4 ಗಂಟೆಗೆ ನಮ್ಮ THO ನೇತೃತ್ವದಲ್ಲಿ ಅವ್ರನ್ನ ಕರ್ಕೊಂಡೋಗಿ ಮಗುನ ಅಡ್ಮಿಟ್ ಮಾಡಿದ್ದೀವಿ. ಮಗು ತುಂಬ ಸ್ಟೇಬಲ್ ಇದೆ ಈಗ ಆ್ಯಂಡ್ ಇಟ್ ಈಸ್ ಹೆಲ್ತಿಯಾಗಿ ಹೊರ ಬರುತ್ತೆ. ಅದನ್ನು ನೆಕ್ಸ್ಟ್ ನಾವು ಮಕ್ಕಳ ಚೈಲ್ಡ್ ವೆಲ್ಫೇರ್ ಕಮಿಟಿಯವರಿಗೆ ನಾವು ಅದನ್ನು ಹ್ಯಾಂಡ್ ಓವರ್ ಮಾಡ್ತೀವಿ. ಅಂದ ಹಾಗೆ ಹಾವೇರಿ ಮೂಲದ ಈ ಯುವತಿ ಕೆಲಸ ಅರಸಿ ದೇವನಹಳ್ಳಿಗೆ ಬಂದಿದ್ದಳು. ಈ ವೇಳೆ ಹೊಟ್ಟೆ ನೋವು ಕಾಣಿಸಿಕೊಂಡಿದ್ದರಿಂದ ಆಸ್ಪತ್ರೆಗೆ ದಾಖಲಾಗಿದ್ದು ಅಲ್ಲಿಯೇ ಮಗುವಿಗೆ ಜನ್ಮ ನೀಡಿದ್ದಳು. ಮದುವೆಯಾಗದ ಕಾರಣ ಸಾಮಾಜಿಕ ಪರಿಸ್ಥಿತಿ ಹಾಗೂ ವೈಯಕ್ತಿಕ ಕಾರಣಗಳಿಂದ ಮಗುವನ್ನ ಸಾಕಲು ಸಾಧ್ಯವಿಲ್ಲ ಎಂದು ಅಧಿಕಾರಿಗಳ ಮುಂದೆ ಹೇಳಿಕೆ ನೀಡಿದ್ದಾಳೆ. ಯುವತಿಯ ಹೇಳಿಕೆಯನ್ನ ದಾಖಲಿಸಿಕೊಂಡಿರುವ ಅಧಿಕಾರಿಗಳು ಆಕೆಗೆ ಆಪ್ತ ಸಮಾಲೋಚನೆ ನಡೆಸುತ್ತಿದ್ದಾರೆ. ಅಂತಿಮ ನಿರ್ಧಾರ ಕೈಗೊಳ್ಳುವ ಮೊದಲು ಮತ್ತೊಮ್ಮೆ ಮನವೊಲಿಸುವ ಪ್ರಯತ್ನವೂ ಸಹ ನಡೆಯುತ್ತಿದೆ. ಬಳಿಕ ಪ್ರಕರಣವನ್ನು ಬಾಲ ರಕ್ಷಣಾ ಸಮಿತಿಯ ಮುಂದೆ ಮಂಡಿಸಿ ಕಾನೂನು ಪ್ರಕ್ರಿಯೆಯಂತೆ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತದೆ. ಈಗ ನಮಗೆ ಸಂಡೇ 11 ಗಂಟೆಗೆ ನಮಗೆ ಮಾನಸ ಹಾಸ್ಪಿಟ್ಲಿಂದ ಒಂದು ಫೋನ್ ಬಂದಿತ್ತು. ಹೀಗೆ ಒಂದು ಮಗು ಬಂದಿದೆ, ಯಾರೋ ಕರ್ಕೊಬಂದಿದ್ದಾರೆ, ಅದು ಈಗ ನಾವು NICUಲಿ ಅಡ್ಮಿಟ್ ಮಾಡ್ಕೊಂಡಿದ್ದೀವಿ, ಬ್ರೀತಿಂಗ್ ಪ್ರಾಬ್ಲಮ್ ಇದೆ, ಅದಕ್ಕೆ ಆಕ್ಸಿಜನ್ ಹಾಕಿದ್ದೀವಿ ಅಂತ. ಸೊ ನಾವು ಕೇಳಿದ್ವು ತಾಯಿ ಏನೋ ಬಂದಿಲ್ವಾ ಅಂತ. ಅದಕ್ಕೆ ಯಾರೂ ಬಂದಿಲ್ಲ ಸರ್, ಅವ್ರು ಯಾರೋ ಒಬ್ಬರು ಕರ್ಕೊಬಂದಿದ್ದಾರೆ ಅಂತ ಹೇಳಿದ್ರು. ಸಡನ್ನಾಗಿ ನಾನು ಮತ್ತು ನಮ್ಮ THO ಚಿಕ್ಕಬಳ್ಳಾಪುರ THO ಅವರು ಮಂಡೇ ಬೆಳಗ್ಗೆ ಹೋದವು. ಅಲ್ಲಿ ನೋಡಿದಾಗ ಗಂಡು ಪಾಪು 1 kg 800 ಗ್ರಾಮ್ ಇತ್ತು, ಆಕ್ಸಿಜನ್ ಇತ್ತು, ಬೇಬಿ ವಾಸ್ ಲಿಟಲ್ ಬಿಟ್ ಉಸಿರಾಡೋಕ್ಕೆ ತೊಂದರೆ ಇತ್ತು, ಬಟ್ ಇಟ್ ವಾಸ್ ಸ್ಟೇಬಲ್. ಆಮೇಲೆ ನಾವು ಇನ್ವೆಸ್ಟಿಗೇಷನ್ ಮಾಡಿದಾಗ ಆವಾಗ ಹೇಳಿದ್ದವರು ದೇವನಹಳ್ಳಿ ಅದೊಂದು ಪ್ರೈವೇಟ್ ನರ್ಸಿಂಗ್ ಹೋಮಲ್ಲಿ ಡೆಲಿವರಿ ಆಯಿತು, ಅಲ್ಲಿ ಪ್ರಾಬ್ಲಮ್ ಇದೆ, ಉಸಿರಾಡೋಕ್ಕೆ ತೊಂದರೆ, ನಮ್ಮಲ್ಲಿ ಏನೂ ವ್ಯವಸ್ಥೆ ಇಲ್ಲ ಅಂದ್ಬಿಟ್ಟು ಇಲ್ಲಿ ಕಳಿಸಿದ್ರು ಅಂತ ಹೇಳಿದ್ರು. ಆಗ ನಾವು ನರ್ಸಿಂಗ್ ಹೋಮ್ ಅವ್ರಿಗೆ ಹೇಳಿ, ಇಲ್ಲ ನಮಗೆ ಅದು ಬೇಕೇ ಬೇಕು, ಅವ್ರ ತಾಯಿ ಯಾರು, ಅವ್ರಿಗೆ ಯಾಕಂದರೆ ಏನಾದರೆ ಹೆಚ್ಚು ಕಮ್ಮಿ ಆದರೆ ಕಷ್ಟ ಆಗ್ತದೆ ಅಂತ ಹೇಳಿದಾಗ ಅವ್ರ ಕಡೆಯವ್ರು ಯಾರೋ ಬಂದವರು, ನಾನು ಇಲ್ಲ ಅವ್ರ ಜೊತೆ ಇದ್ದೆ, ಹಿಂಗೆ ಕರ್ಕೊಬಂದೆ ಅಂದಾಗ, ಇಲ್ಲ ನಮಗೆ ತಾಯಿ ಬೇಕೇ ಬೇಕು, ಯಾಕಂದರೆ ತಾಯಿ ಕಾರ್ಡೆಲ್ಲ ಕೊಡಬೇಕು, ಅವ್ರದ್ದು ನಾವು ನೋಡಬೇಕು, ಯಾಕಂದರೆ ಡೆಲಿವರಿ ಆದ ತಕ್ಷಣ ಅವ್ರನ್ನೂ ಡಿಸ್ಚಾರ್ಜ್ ಮಾಡಬಾರ್ದು, ನಾರ್ಮಲ್ ಡೆಲಿವರಿ ಆದರೂ 2 ಡೇಸ್ ಅವ್ರು ಹಾಸ್ಪಿಟಲ್ ಇರಲೇಬೇಕು. ಆಗಿಲ್ಲ ಸರ್ ನಾವು ಕರ್ಕೊಬರ್ತೀವಿ ಅಂತ ಹೇಳಿ ಇದು ಮಾಡಿದಾಗ ಮಗು ಪರಿಸ್ಥಿತಿ ಎಲ್ಲ ಚೆನ್ನಾಗಿತ್ತು. ಬಟ್ ನಮಗೇನು ಅಂದರೆ ನಮಗೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅವತ್ತು ಬೆಡ್ ಖಾಲಿ ಇರಲಿಲ್ಲ. ನಾವು ಮಾನಸ ನರ್ಸಿಂಗ್ ಹೋಮ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿ, ಇಲ್ಲ ನಾವು ಬೆಡ್ ಖಾಲಿ ಆದಮೇಲೆ ನಾವು ಅಲ್ಲಿಗೆ ಕರ್ಕೊಂಡು ಹೋಗ್ತೀವಿ, ಇದಕ್ಕೆ ನೀವು ಇಲ್ಲಿ ಕರ್ಕೊಂಬಂದಾಗಲಿಂದ ನೀವು ಫ್ರೀ ಟ್ರೀಟ್ಮೆಂಟ್ ಕೊಡಬೇಕು ಅಂದಾಗ ಅವ್ರಿಗೆ ಪಾಪ ಒಪ್ಕೊಂಡ್ರು. ತಾಯಿಯ ಮಮತೆಯ ನಿರೀಕ್ಷೆಯಲ್ಲಿರುವ ಈ ನವಜಾತ ಕಂದಮ್ಮ ಖಾಸಗಿ ಆಸ್ಪತ್ರೆಯ NICUನಿಂದ ಸದ್ಯ ಸರ್ಕಾರಿ ತಾಯಿ ಹಾಗೂ ಮಕ್ಕಳ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಜನ್ಮ ನೀಡಿದ ಕೆಲವೇ ಗಂಟೆಗಳಲ್ಲಿ ತಾಯಿಯ ಮಡಿಲು ಕಳೆದುಕೊಂಡಿರುವ ಈ ಮಗು ಮುಂದಿನ ದಿನಗಳಲ್ಲಿ ಅದ್ಯಾರ ಮಡಿಲು ಸೇರಲಿದೆ ಎಂಬ ಪ್ರಶ್ನೆಗೆ ಕಾಲವೇ ಉತ್ತರ ನೀಡಬೇಕಿದೆ. ಆದರೆ ಹುಟ್ಟಿದ ತಕ್ಷಣ ತಾಯಿಯ ಮಡಿಲಿನಿಂದ ದೂರವಾದ ಈ ಕಂದಮ್ಮನ ಕತೆ ಮಾತ್ರ ಯಾರ ಮನಸ್ಸನ್ನಾದರೂ ಮೌನವಾಗಿ ಒಂದು ಕ್ಷಣ ಕಾಡದೇ ಇರದು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ.